ಹೇ ಫೇಮ್, ವೆಲ್ಕಮ್ ಟು ಮೈ ಚಾನೆಲ್. ಯಾರಿದ್ದು ಅಂತ ನೋಡ್ತಾ ಇದ್ದೀರಾ? ಈಸ್ ಮೈ ಬ್ರದರ್, ನಮ್ಮಣ್ಣ. ಸೊ ಅವ್ರ ಜೊತೆ ಇವತ್ತು ಡೇ ಇನ್ ಮೈ ಲೈಫ್. ಸೊ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಒಳಗೆ ಹೋಗೋಣ. ಸೊ ನಾನು, ನಮ್ಮಣ್ಣ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಆರ್ ಗೋಯಿಂಗ್ ಟು ಅ ಪ್ಲೇಸ್ ವೇರ್ ಡಿವೈನ್ ಆ್ಯಂಡ್ ಅ ಕಾಮ್ಫುಲ್ ಮೈಂಡ್ ಕಮ್ಸ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾಳೆ ಅಂತ ಕೇಳ್ತಾ ಇದ್ದೀರಾ? ಸೊ ಎಲ್ಲೂ ಇಲ್ಲ, ಮಲ್ಲೇಶ್ವರಂ ಟೆಂಪಲ್ಸ್ನ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆದಮೇಲೆ ನಮ್ಮ ಅಣ್ಣ ಫ್ರೀ ಆಗಿದ್ದಾನೆ. ಸೊ ಅದಕ್ಕೆ ಒಂದು ಮಿನಿ ಟ್ರಿಪ್ ವಿತ್ ಮೈ ಬ್ರದರ್. ಸೊ ಮಲ್ಲೇಶ್ವರಂಗೆ ಹೋಗೋಕ್ಕೆ ಬಸ್ ತೊಗೊಂಡು ಜಯನಗರ್ಗೆ ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಇನ್ನೊಂದು ಬಸ್. ಸೊ ಇಟ್ ವಾಸ್ ವೆರಿ ಟ್ರಾಫಿಕ್, ಬಟ್ ಅವರಿದ್ದಿದ್ದರಿಂದ ಸ್ವಲ್ಪ ಸಮಾಧಾನ ಆಯಿತು ನನಗೆ. ಅದು ಮೂರು ಬಸ್ ಹತ್ಕೊಂಡು ತುಂಬ ಸುಸ್ತಾಗಿಬಿಟ್ಟಿದ್ವಿ. ಅವತ್ತೆಲ್ಲ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಸೊ ಎವ್ರಿಬಡಿ ವಾಸ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನನ್ನ ಜೊತೆ ಬಂದಿರೋರೆಲ್ಲ ನನ್ನ ಕಸಿನ್ಸ್. ಸೊ ಅವ್ರ ಜೊತೆ ಹೋಗಿ ಮಲ್ಲೇಶ್ವರಮಲ್ಲಿ ಇಳಿದು ಒಂದು ಒಳ್ಳೆ ಪ್ಲೇಸಲ್ಲಿ ಊಟ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಸೊ ನಾನು ಫ್ರೈಡ್ ರೈಸ್ ತೊಗೊಂಡೆ, ನಮ್ಮಣ್ಣ ಪೂರಿ ತೊಗೊಂಡ. ಅದಾಗಿದ್ದ ತಕ್ಷಣ ನಾವು ಫಸ್ಟ್ ಟೆಂಪಲ್ ಆಗಿ ವಿಸಿಟ್ ಮಾಡಿದ್ದು ಕಾಡು ಮಲ್ಲೇಶ್ವರ ಟೆಂಪಲ್. ಸೊ ಇಟ್ ಈಸ್ ಮೈ ಫೇವ್ರೆಟ್ ಟೆಂಪಲ್. ತುಂಬ ಸಲ ವಿಸಿಟ್ ಮಾಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಏನಂತಾರೆ, ಒಂದು ಪಾಸಿಟಿವ್ ಎನರ್ಜಿ ಇದೆ ಆ ಟೆಂಪಲ್ಲಿ. ಸೊ ನನಗೆ ತುಂಬ ಇಷ್ಟ. ಮತ್ತು ಮೋರೋವರ್ ಅದು ತುಂಬ ಹಳೆ ಕಾಲದ ಟೆಂಪಲ್ಲು ಕೂಡ. ವಿಸಿಟ್ ಮಾಡಿಲ್ಲ ಅಂದರೆ. ಸೊ ಅದೆಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ದಸರಾ 2ನೇ ದಿವಸ, ಲೈಕ್ ನವರಾತ್ರಿ 2ನೇ ದಿವಸ ಹೋಗಿದ್ದರಿಂದ ಅಲಂಕಾರಗಳು ತುಂಬ ಚೆನ್ನಾಗಿತ್ತು. ಮತ್ತು ವಾಚಿಂಗ್ ಅವರ್ಸ್ ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರು. ನಾವು ನಿಯರ್ಲಿ 11:30-12 ಆಗಿಬಿಟ್ಟಿತ್ತು ಹೋಗೋಷ್ಟಲ್ಲಿ. ಬಟ್ 2ವರೆಗೂ ಎಲ್ಲ ಟೆಂಪಲ್ಸು ಓಪನಲ್ಲಿ ಇತ್ತು ಅವತ್ತು. ಸೊ ಕುಂಕುಮದಿಂದ ಅಲಂಕಾರ ಮಾಡಿದರು. ಅದೆಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಗೊಂಬೆಗಳನ್ನ ಕುಣಿಸಿದ್ರು ಅದೇ ದೇವಸ್ಥಾನದಲ್ಲಿ. ಅದನ್ನೆಲ್ಲ ನೋಡಿಕೊಂಡು ಆಗಿನ ಕಾಲದ ವಸ್ತುಗಳಾಗಲಿ ಅಥವಾ ದಸರಾ ಹಬ್ಬಕ್ಕೆ ಯೂಸ್ ಮಾಡೋ ವಸ್ತುಗಳೆಲ್ಲ ನೋಡಿಕೊಂಡು ಖುಷಿ ಮಾಡಿಕೊಂಡು ನಾವು ಬೇರೆ ಟೆಂಪಲ್ಗೆ ಹೋಗೋಣ ಅಂತ ಹೊರಟು. ಸೊ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಹೋದ್ವಿ. ನೆಕ್ಸ್ಟು ನರಸಿಂಹ ಟೆಂಪಲ್. ಸೊ ಅದು ತುಂಬ ಒಳ್ಳೆ ಟೆಂಪಲ್ ಮತ್ತು ತುಂಬ ಚೆನ್ನಾಗೂ ಇತ್ತು. ಬಟ್ ಏನಂದರೆ ಕ್ಯಾಮ್ರಾಸ್, ಫೋಟೋಸ್, ವೀಡಿಯೋಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಹೇಳಿದ್ರು. ಸೊ ನಾನು ಜಸ್ಟ್ ಒಂದು 5 to 10 seconds ಆಫ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಸೊ ಒಳಗೆ ಹೋಗ್ತಾ ಇದ್ದಂಗೆ ಇಟ್ ವಾಸ್ ವೆರಿ ಪಾಸಿಟಿವ್. ಮತ್ತು ಇನ್ನೊಂದು ಏನಂದರೆ, ಆ ದೇವಸ್ಥಾನದಲ್ಲಿ ಗರ್ಭಗುಡಿ ಹತ್ರನೇ ಬಿಡ್ತಾರೆ ನಿಮ್ಮನ್ನ ನೋಡೋದಕ್ಕೆ, ಲೈಕ್ ದೇವ್ರನ್ನ ನೋಡೋದಕ್ಕೆ. ಸೊ ಅದೊಂದು ಸ್ವಲ್ಪ ಖುಷಿ ಆಯಿತು. ಬಟ್ ತುಂಬ ದೊಡ್ಡ ಲೈನ್ ಇತ್ತು. ಸೊ ನರಸಿಂಹನ ಅವತಾರಗಳು ಕೂಡ ಇತ್ತು. ಬಟ್ ನನಗೆ ಇನ್ನೊಂದೇನು ಖುಷಿ ಆಯಿತು ಅಂದರೆ, ಅಯ್ಯಪ್ಪನ ಅವತಾರ ತೊಗೊಂಡಿತ್ತು ಅದು. ಸೊ ಅದು ನನಗೆ ತುಂಬ ಖುಷಿಯಾಗಿತ್ತು. ಹಂಗೆ ನೋಡಿಕೊಂಡು ಆಚೆ ಬಂದ್ವಿ. ಸೊ ನೆಕ್ಸ್ಟು ಐ ಥಿಂಕ್, ಇಫ್ ಐ ಆಮ್ ನಾಟ್ ರಾಂಗ್, ನೆಕ್ಸ್ಟ್ ಟೆಂಪಲ್ ಬಂದು ದುರ್ಗಾ ಮಾತಾ ದೇವಿ. ಸೊ ಪಕ್ಕದಲ್ಲೇ ಇರೋ ಟೆಂಪಲ್ ಅದು. ಸೊ ಅಲ್ಲಿಗೆ ಹೋಗಿ ಏನು ಲೈಟಿಂಗ್ಸು ಗೈಸಲ್ಲಿ. ಸೊ ಅದನ್ನು ನೋಡೋಕ್ಕಾದರೂ ಯು ವಾಂಟ್ ಟು ಗೋ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ಚೆನ್ನಾಗಿ ಲೈಟಿಂಗ್ಸ್, ಅಷ್ಟು ಚೆನ್ನಾಗಿ ಡೀಟೇಲ್ಸ್ ತುಂಬಿತ್ತು ಆ ಹೋಲ್ ಟೆಂಪಲ್. ಸೊ ಅದೆಲ್ಲ ನೋಡಿಕೊಂಡು ಆಚೆಗಡೆ ಏನೇನು ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟಿದ್ರು ಅದೆಲ್ಲ ನೋಡಿಕೊಂಡು ಒಳಗೆ ಹೋಗೋಷ್ಟರಲ್ಲೇ ಇಟ್ ವಾಸ್ ವೆರಿ ಟೈಮ್ ಟೇಕಿಂಗ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್. ಬಿಕಾಸ್ ತುಂಬ ದೊಡ್ಡ ಕ್ಯೂ ಇತ್ತು ಗೈಸ್. ಸೊ ಅದನ್ನೆಲ್ಲ ದಾಟ್ಕೊಂಡು ಆ ಸ್ಟೆಪ್ಸ್ ಹತ್ರ ಹೋಗೋದಕ್ಕೇ ವಿ ಟುಕ್ ನಿಯರ್ಲಿ 30 minutes. ಸೊ ಸ್ಟೆಪ್ಸ್ ಹತ್ರ ಹೋಗಿ ಅಲ್ಲೂ ವಿಡಿಯೋಸ್, ಫೋಟೋಸ್, ಗೆಸ್ಟರ್ಸ್ ಎಲ್ಲ ತಗೊಂಡು ಮುಂದೆ ಹೋಗ್ತಾ ಇದ್ದಂಗೆ ವಿ ವಾಸ್ ಹ್ಯಾವಿಂಗ್ ಅ ಪುಟಾಣಿ ಗಣೇಶ. ಸೊ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಸಾಯಿಬಾಬಾ ಇದ್ದರು. ಸೊ ಸಾಯಿಬಾಬಾನು ನೋಡಿಕೊಂಡು, ಸೊ ತುಂಬ ದೇವ್ರುಗಳಿತ್ತು. ಸೊ ಅದೆಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ಒಳಗೆ ಹೋಗಿದ ತಕ್ಷಣ ದ ಲೈಟಿಂಗ್ಸ್, ವಾವ್. ಸೊ ಇಟ್ ವಾಸ್ ವೆರಿ ಗುಡ್. ನನಗಂತೂ ತುಂಬ ಇಷ್ಟ ಆಯಿತು. ಗ್ರ್ಯಾಂಡಾಗಿತ್ತು ಆ್ಯಂಡ್ ಫುಲ್ ಏನಂತಾರೆ ಡಿವೈನ್ ಎನರ್ಜಿ ಇತ್ತು. ಸೊ ಹಂಗೆ ಒಳಗೆ ಹೋಗಿದ ತಕ್ಷಣ
every side of the temple was surrounded by two things. One is light and another one is peoples. ಸೊ ತುಂಬ ಕ್ರೌಡ್ ಗೈಸ್, ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಅವತ್ತಂತೂ. ಈವನ್ ದೋ ವಿ ವೆಂಟ್ ಇನ್ ವೀಕ್ ಡೇಸ್, ಆದರೂ ತುಂಬ ಅಂದರೆ ತುಂಬ ರಶ್ ಇತ್ತು ಗೈಸ್. ಸೊ ನೀವು ಹೋಗಂಗಿದ್ರೆ ವೀಕ್ ಎಂಡ್ಸ್ ಹೋಗ್ತೀರಾ, ವೀಕ್ ಡೇಸ್ ಹೋಗಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು 9 ದೇವ್ರುಗಳನ್ನ ಅಲಂಕಾರ ಮಾಡಿಟ್ಟಿದ್ರು ಸೈಡಲ್ಲಿ. ಸೊ ಪ್ರತಿಯೊಂದನ್ನು ನೋಡಿಕೊಂಡು ಸ್ನ್ಯಾಪ್ಸ್ ಮತ್ತು ಫೋಟೋಸ್ ಎಲ್ಲ ಹಿಡ್ಕೊಂಡು ಬಂದ್ವಿ. ನೋಡಿದ್ರೆ ಗೊಂಬೆಗಳನ್ನ ಅಲಂಕಾರ ಮಾಡಿಟ್ಟಿದ್ರು. ಸೊ ಅದನ್ನು ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಗೈಸ್. ಅದನ್ನು ಮಾತ್ರ ಇಫ್ ಯು ಆರ್ ಗೋಯಿಂಗ್ ಫಾರ್ ದಿಸ್ ಟೆಂಪಲ್ ಇದಂತೂ ನೋಡಲೇಬೇಕು. ಆ್ಯಂಡ್ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಸೊ ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ಕಾಮಿಂಗ್. ಸೊ ಅದೆಲ್ಲ ನೋಡಿಕೊಂಡು ಆಚೆ ಬಂದಿದ ತಕ್ಷಣ ಇನ್ನೊಂದು ಟೆಂಪಲ್ ಇತ್ತು ಗೈಸ್, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಕ್ಲೋಸ್ಡ್ 2 AM, ಲೈಕ್ 2 PM ಆಗಿತ್ತು. ಅದಕ್ಕೆ ಕ್ಲೋಸ್ ಆಗಿಬಿಟ್ಟಿತ್ತು, ನೋಡೋಕ್ಕಾಗಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ಸುಮ್ಮನೆ ಆದ್ವಿ. ಸೊ ಬರ್ತಾ ಹಂಗೆ ಚೇಪೆಕಾಯಿ ನೋಡಿದ್ವಿ. ಆಬ್ವಿಯಸ್ಲಿ ಚೇಪೆಕಾಯಿ ತೊಗೊಳ್ಬೇಕಿತ್ತು. ತೊಗೊಂಡು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಸ್ಕೊಂಡು ಅಲ್ಲೇ ತಿನ್ಕೊಂಡಿದ್ವಿ ಗೈಸ್. ಆದರೆ ತುಂಬ ಪ್ರೈಸಿ ಇದೆ. ಸೊ ಆ 3 ಕಾಯಿ ಏನು ತೊಗೊಂಡಿದ್ವಿ, ಇಟ್ ಈಸ್ ಲೈಕ್ 70 or 80 ಅನಿಸುತ್ತೆ. ಸೊ ಅದನ್ನೆಲ್ಲ ತೊಗೊಂಡು ಕಟ್ ಮಾಡಿಸ್ಕೊಂಡು ನಾವು ತಿನ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಇದ್ವಿ. ಸ್ವಲ್ಪ ಹೊತ್ತು ಆಗಿದ ತಕ್ಷಣ ವಿ ಥಾಟ್ ವೈ ಕುಡಂಟ್ ವಿ ಗೋ ಫಾರ್ ಮಾಲ್, ತುಂಬ ಟೈಮ್ ಇದೆ, ಮಾಲ್ಗೆ ಹೋಗೋಣ ಅಂತ. ಸೊ ಹಂಗೆ ಡಿಸೈಡ್ ಮಾಡಿಕೊಂಡು ವಿ ವೆಂಟ್ ನಿಯರ್ ದ ಟೆಂಪಲ್ ಟು ಟೇಕ್ ಆ ಸ್ಲಿಪ್ಪರ್ಸ್. ಮತ್ತು ಎಲ್ಲ ಕಡೆ ನೀವೆಲ್ಲೆಲ್ಲ ಟೆಂಪಲ್ಸ್ ಹತ್ರ ಸ್ಲಿಪ್ಪರ್ಸ್ ಬಿಡ್ತಿರೋ ದಯವಿಟ್ಟು ಪೇ ಮಾಡಿ ಬಿಡಿ. ಬಿಕಾಸ್ ಅಷ್ಟು ದೂರ ಬಂದು ಯಾರಾದರೂ ಏನಾದರೂ ತೊಗೊಂಡೋಗ್ಬಿಟ್ರೆ ಬರೀ ಕಾಲಲ್ಲಂತೂ ಓಡಾಡೋದಕ್ಕಾಗಲ್ಲ. ಸೊ ಪೇ ಮಾಡಿ, ಅವರಿಗೂ ಪೇ ಮಾಡಿ ನಾವು ನಮ್ಮ ಸ್ಲಿಪ್ಪರ್ಸ್ ಹಾಕ್ಕೊಂಡು ಮಾಲ್ ಕಡೆಗೆ ಹೋದ್ವಿ. ಸೊ 1 ವೇ ಇದ್ದಿದ್ದರಿಂದ ಇಫ್ ಯು ಕಮಿಂಗ್ ಫ್ರಮ್ ಬಸ್ ಮಲ್ಲೇಶ್ವರಂ 18th ಕ್ರಾಸ್ or 15th ಕ್ರಾಸ್, ಇಟ್ ಈಸ್ 1 ವೇ. ಸೊ ನೀವು ಮಾಲಿಗೆ ಹೋಗ್ಬೇಕಂದ್ರೆ ಯು ಹ್ಯಾವ್ ಟು ಇದರ್ ಟೇಕ್ ಆಟೋ ಆರ್ ಬೈಕ್. ಸೊ ನಾವು ಆಟೋ ತಗೊಂಡು ಮಂತ್ರಿ ಸ್ಕ್ವೇರಿಗೆ ಬಂದ್ವಿ. ಸೊ ದಸರಾ ಇದ್ದಿದ್ದರಿಂದ ತುಂಬ ಶಾಪ್ಸ್ ಹಾಕಿದ್ರು, ಬಟ್ ಇಟ್ ವಾಸ್ ವೆರಿ ಪ್ರೈಸಿ ಟು. ಒಂದು ಸಿಂಗಲ್ ಕುರ್ತಿ ಜಯನಗರ್ ಆ ಥರ ಕಡೆನೇ ಯು ವಿಲ್ ಬಿ ಗೆಟಿಂಗ್ ಅಟ್ 250-300, ಬಟ್ 500 ಇತ್ತು. ಸೇಮ್ ಕ್ವಾಲಿಟಿ ವಿಚ್ ವಿಲ್ ಗೆಟ್ ಫ್ರಮ್ ಜಯನಗರ್. ಸೊ ಬೆಟರ್ ಯು ಕ್ಯಾನ್ ಟೇಕ್ ಇನ್ ಜಯನಗರ್ ಇಟ್ ಸೆಲ್ಫ್. ಸೊ ಮಾಲ್ಗೆ ಹೋಗಿ ಫನ್ ಮಾಡಿಕೊಂಡು, ಸೊ ಆ್ಯಕ್ಚುಲಿ ಗೇಮ್ಸ್ ಆಡಬೇಕು ಅಂತ ಹೋಗಿದ್ದಿದ್ದು, ಬಟ್ ಅನ್ಫಾರ್ಚುನೇಟ್ಲಿ ಗೇಮ್ಸ್ ಇಲ್ಲ. ಅದನ್ನು ಗೊತ್ತಿಲ್ದಿರ ವಿ ವೆಂಟ್ ಫಾರ್ ಮಂತ್ರಿ ಸ್ಕ್ವೇರ್. ಸೊ ಆದರೂ ಹೋಗಿ ತಿನ್ಕೊಂಡು ನೋಡಿಕೊಂಡು ಬಂದ್ವಿ. ಸೊ ಐ ಥಾಟ್ ಟು ಶಾಪ್, ಬಟ್ ಆಗಲಿಲ್ಲ. ಓಕೆನಾ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮಂತ್ರಿ ಸ್ಕ್ವೇರ್ ಮೆಟ್ರೋ ಸ್ಟೇಷನಲ್ಲೇ ಮೆಟ್ರೋ ತಗೊಂಡು ನಾವು ಮನೆ ಕಡೆ ಬರೋದಕ್ಕೆ ರೆಡಿ ಆದ್ವಿ. ಸೊ ಯಾ, ದಿಸ್ ವಾಸ್ ಮೈ ವ್ಲಾಗ್ ವಿತ್ ಮೈ ಬ್ರದರ್. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಮರಿದಿರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಐ ನೀಡ್ ಯೋರ್ ಸಪೋರ್ಟ್ ಗೈಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ವ್ಯೂಸ್ ಶೇರ್ಸ್ ಸ್ವಲ್ಪ ಜಾಸ್ತಿ ಮಾಡಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಕಮೆಂಟ್ ಇಫ್ ಐ ನೀಡ್ ರಾಂಗ್. ಆ್ಯಂಡ್ ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಂಗೆ ಲಾಸ್ಟ್ ಮೆಟ್ರೋ ಇಂದ ವ್ಯೂ ನೋಡ್ಕೊಂಡು ಹೋಗ್ಬಿಡಿ. ಬಾಯ್.